ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ಇದು ಬಂದುಬಿಟ್ಟು ಕೆ ಸಿ ಟಿ ಸ್ಟೂಡೆಂಟ್ಸ್ಗೆ ಇಂಪಾರ್ಟೆಂಟ್ ವೆರಿಫಿಕೇಷನ್ ಸ್ಲಿಪ್ ನೀವೇನು ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗ್ತಿದ್ದೀರಾ, ವೆರಿಫಿಕೇಷನ್ ಸ್ಲಿಪ್ ಏನೆಲ್ಲ ಇಶ್ಯೂಸ್ ಇದೆ. ಓಕೆ, ನಾನು ಕೆ ಕಾಲ್ ಕೂಡ ಮಾಡಿದ್ದೆ, ಅದು ಕಾಲ್ ರೆಕಾರ್ಡ್ ಕೂಡ ಇವಾಗ ನೀವು ಕೇಳಿ. ಮತ್ತು ನಾನೇನಂತಂದರೆ ಸ್ವಲ್ಪ ಕ್ವಶನ್ಸ್ ಅವ್ರಿಗೆ ಕೇಳಿದ್ದೆ. ಕೇಳಿದಾದ್ಮೇಲೆ ಏನಂತಂದರೆ ಕಾಲ್ ಡಿಸ್ಕನೆಕ್ಟ್ ಆಯಿತು. ಸೊ ಅವ್ರು ಆನ್ಸರ್ ಮಾಡಿದ್ದಾರೆ, ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನ ನಾನು ನಿಮಗೆ ಕ್ಲಿಯರಾಗಿ ರಿಯಲ್ ಆಗಿ ತೋರಿಸ್ತೀನಿ. ನೀವು ಏನು ಮಾಡಬೇಕು, ಈ ರೀತಿ ನಿಮ್ಮ ಇಶ್ಯೂ ಬಂದಿದೆಯಾ, SC ID ನಂಬರ್ ಆಗಿರಲಿ, ನಿಮ್ಮ ID ನಂಬರ್ ತೊಗೊಳ್ತಿಲ್ವಾ, ಇಲ್ಲ 7 years ನಾಟ್ ವೆರಿಫೈಡ್ ಅಂತ ಬಂದಿದೆಯಾ, ಮತ್ತು KA ಕಾಂಟ್ಯಾಕ್ಟ್ಸ್ ನಂಬರ್ ಇರ್ತದೆ. ಇದನ್ನೆಲ್ಲ ನಿಮಗೆ ಶೇರ್ ಮಾಡಿರ್ತೀನಿ. ಸೊ ಕ್ಲಿಯರಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಇವಾಗ ಬಂದುಬಿಟ್ಟು ಕಾಲ್ ರೆಕಾರ್ಡ್ನ ಕ್ಲಿಯರಾಗಿ ತಿಳಿಸ್ಕೊಳ್ಳಿ. ವಾಯ್ಸ್ ಸ್ವಲ್ಪ ಕಡಿಮೆ ಬಂದರೂ ಇದು ಮಾಡಬೇಡಿ, ಸರಿನಾ? ಹಲೋ ಸರ್ ಹೇಳಿ. ಕೆ ಸಿ ಸ್ಟೂಡೆಂಟ್ ಕಡೆಯಿಂದ ಇಶ್ಯೂಸ್ ಇತ್ತು ವೆರಿಫಿಕೇಶನ್ ಸ್ಲಿಪ್ ಅದಕ್ಕೋಸ್ಕರ ಕೇಳ್ಬೋದಾ ಸರ್ ಕ್ವಶನ್ಸು? ಸರ್ ಇದೆ. ಕಾಲೇಜ್ ಅನ್ನ ಗೈಡ್ ಅಂತ ಯೂಟ್ಯೂಬ್ ಚಾನಲ್ ಇಂದ ಸ್ಟೂಡೆಂಟ್ಸ್ ಎಲ್ಲ ಏನಂತಂದ್ರೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಕ್ಲೋಸ್ ಅಂತ ಬರ್ತಾ ಇದೆ. ಮತ್ತೆ ಮಾರ್ಕ್ಸ್ ಎಂಟ್ರಿ ಇರುತ್ತೆ, ಇಂಗ್ಲಿಷ್ ಮಾರ್ಕ್ಸ್ ಆಗಿರ್ಲಿ, ಕೆಮಿಸ್ಟ್ರಿ ಬಯಾಲಜಿ ಮಾರ್ಕ್ಸ್ ರಾಂಗ್ ಬಂದಿದೆ. ಈ ರೀತಿ ಅದಕ್ಕೋಸ್ಕರ ಏನಾದರೂ ರೆಸಲ್ಯೂಷನ್ ಸಿಗುತ್ತಾ ಅಂತ ಕೇಳಕ್ ಕಾಲ್ ಮಾಡಿದ್ದೆ ಸರ್. ಸಾರಿ, ಡೌನ್ಲೋಡ್ ಮಾಡ್ಕೊಳ್ಳುವಾಗ ಕ್ಲೋಸ್ ಅಂತ ಬರ್ತಾ ಇದೆ ಸರ್. ಅವ್ರಿಗೆ ರಿಸಲ್ಟ್ ಬಂದಿರಲ್ಲ ಸರ್, ಅದನ್ನೇ ಆ ಥರ ಬರ್ತದೆ. ಸ್ಮಾರ್ಟ್ ರ್ಯಾಂಕ್ ಯಾವಾಗ ಬರುತ್ತೆ ಸರ್? ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸ್ ರ್ಯಾಂಕಿಂಗ್ ಮಾರ್ಕ್ಸ್ ಬೇರೆ ಅಪ್ಲೋಡ್ ಮಾಡಿದ್ರೆ ಮತ್ತೆ ಅವ್ರಿಗೆ ಬರುತ್ತೆ ಸರ್. 3 to 4 days ಒಳಗೆ ಬರುತ್ತೆ ಅವ್ರಿಗೆ. ಇವಾಗ ಮಾಡಿದ್ದಾರೆ ಸರ್, ಅಂದ್ರೆ ಒಂದು 3 ದಿವಸ ಮುಂಚೆನೆ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ಯಾವಾಗ ಬರ್ಬೋದು ಸರ್? ಈಗ ಅಪ್ಲೋಡ್ ಮಾಡಿದ್ರೆ 3 to 4 days ಒಳಗೆ ಬರುತ್ತೆ. ಅಂದ್ರೆ ಇವಾಗ 4 days ಹಿಂದೆ ಅಪ್ಲೋಡ್ ಮಾಡಿದ್ದಾರೆ ಸರ್, ಅವ್ರಿಗೆ ಇನ್ನೂ ರ್ಯಾಂಕ್ ಬಂದಿಲ್ಲ. ಅವ್ರು ಕೇಳ್ತಾ ಇದ್ದೀನಿ ಸರ್. ಕಡಿಮೆ ಇರುತ್ತಲ್ಲ ಟೋಟಲ್ ಇರುತ್ತೆ, ಆಫರ್ ಟೋಟಲ್ ಮಾಡಿರ್ತಾರೆ. ಸೊ ಆ ಥರದವ್ರಿಗೆ ಬರಲ್ಲ, ಯಾಕಂದ್ರೆ ಟೋಟಲ್ ಅಂದ್ರೆ PU ಅಲ್ಲಿ ಕಡಿಮೆ ಇರುತ್ತಲ್ವಾ. ಅದನ್ನೇ ಟೋಟಲ್ ಮಾಡಬೇಕು. ಟೋಟಲ್ ಮಾಡಬೇಕಾದ್ರೆ ಮೆನ್ಷನ್ ಮಾಡಿರ್ತಾರೆ. ಸರಿ ಸರ್, ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ಮತ್ತೆ ಕೆಮಿಸ್ಟ್ರಿ ಮಾರ್ಕ್ಸ್ ಮತ್ತೆ ಬಯಾಲಜಿ ಒಂದೊಂದು ಸ್ಟೂಡೆಂಟ್ಸ್ಗೆ ರಾಂಗ್ ಬಂದಿದೆ ಸರ್. ಅಂತಂದ್ರೆ ಅವ್ರು 87 ಮಾರ್ಕ್ಸ್ ಮೇಲ್ ಹಾಕ್ತಾರೆ, ಚೆಕ್ ಮಾಡ್ತೀವಿ ಸರ್. ಮೇಲ್ ಹಾಕಂತೀರಾ? ಅವ್ರೇನ್ KA ಬರೋದೇನು ಅವಶ್ಯಕತೆ ಇಲ್ಲ, ಮೇಲ್ ಹಾಕಿದ್ರೆ ಆಯ್ತು. ಬರೋ ಅವಶ್ಯಕತೆ ಏನಿಲ್ಲ, ಇದೇ ನಂಬರ್. ಸರಿ ಸರ್. ಮತ್ತೆ ಏನಂತಂದ್ರೆ ಇದು SC ಸ್ಟೂಡೆಂಟ್ಸ್ RD ನಂಬರ್ ರಾಂಗ್ ಅಂತ ಬರ್ತಾ ಇದೆ ಸರ್. ಇವಾಗ ಏನ್ ರಿಸಲ್ಯೂಷನ್ ಸರ್? ಏನಂತಂದ್ರೆ ಅವ್ರು ಏನಾದ್ರು ಲಾಗಿನ್ ಲಿಂಕ್ ಬಿಟ್ಟಿದ್ದಾರೆ ಸರ್ ಎಡಿಟ್ ಮಾಡಕ್ಕೆ. ಹಳೆ ಲಿಂಕ್ ಯೂಸ್ ಮಾಡ್ಕೊಂಡು ಎಡಿಟ್ ಮಾಡಂತೀರಾ? ಇದು ನೀಟ್ ಬರ್ದಿರೋ ಸ್ಟೂಡೆಂಟ್ಸ್ ಡೆವಲಪ್. ಓಕೆ ಸ್ಟೂಡೆಂಟ್ಸ್, ಅವ್ರು ಏನಂತಂದರೆ ಇವಾಗ ನಾನು ಕಾಲ್ ಸೆಂಟ್ರಲ್ಲಿ ಏನು ಮಾತಾಡಿದ್ದೆ KA ಅವ್ರಿಗೆ ಕರೆಕ್ಟಾಗಿ ಗೊತ್ತಿಲ್ಲ. ಓಕೆ ಅಂತಂದರೆ ನಾನು KA ಹೇಳ್ತಾ ಇಲ್ಲ, ಕಾಲ್ ಸೆಂಟರ್ ನಾನು ಕಾಲ್ ಯಾರು ಪಿಕ್ ಮಾಡಿದ್ರು ಅವರಿಗೆ. ಇವಾಗ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಜಸ್ಟ್ ಮ್ಯಾನ್ವಲ್ಲು ಆಗಿ ನಂಬರ್ ಎಂಟರ್ ಮಾಡಿದ್ರೆ ಆಯಿತು, ಟೋಟಲ್ ಅದೇ ತೊಗೊಳ್ತಾ ಇದೆ. ಇವ್ರು ಹೇಳ್ತಾ ಇದ್ದಾರೆ ಟೋಟಲ್ ಕೂಡ ಎಂಟರ್ ಮಾಡಿ ಅಂತ. ಅದೇನು ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನೂ ಮಾರ್ಕ್ಸ್ ಯಾರೆಲ್ಲ ಎಂಟರ್ ಮಾಡಿಲ್ಲ, CBSE ಸ್ಟೂಡೆಂಟ್ಸ್ ಆರ್ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ಆರ್ ರಿಪೀಟರ್ಸ್, ಎನಿ ಒನ್ ಕ್ಯಾನ್. ಓಕೆ, ಯು ಗೈಸ್ ಸ್ಟಿಲ್ ಹ್ಯಾವ್ ಟೈಮ್ ಟು ಬಿ ಅಪ್ಲೋಡ್ ಯುವರ್ ಮಾರ್ಕ್ಸ್. ಪ್ಲೀಸ್ ಅಪ್ಲೋಡ್ ಇಟ್. ಓಕೆ, do it quickly. Once you did, remember the date and time. After 3-4 days you will get your rank. ಓಕೆ, ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಾಸ್ಟ್ ಡೇಟ್ ಏನಿದೆ ಅಂತ ಅಂದ್ಕೊಂಡಿರ್ತಾರೆ ನೀವು. ಸರ್ನಾ, ಲಾಸ್ಟ್ ಡೇಟ್ ಏನೂ ಇರೋದಿಲ್ಲ. ನಿಮ್ಮ ಪ್ರೀ ರೌಂಡ್ ಸ್ಟಾರ್ಟ್ ಆಗೋವರೆಗೂ, ಸರ್ನಾ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋವರೆಗೂ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಿಂಕ್ನ ಆ್ಯಕ್ಟಿವೇಟ್ ಇರ್ತದೆ. ಸೊ ಅದ್ರ ಲಾಸ್ಟ್ ಡೇಟ್ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. OTP ಬರ್ತಾಯಿಲ್ಲ, ಅದು ಬರ್ತಾಯಿಲ್ಲ ಅನ್ನೋರು ನೆಟ್ವರ್ಕ್ ಇಶ್ಯೂ ಇರುತ್ತೆ. ಸೊ ಇವತ್ತು June 30 ನೈಟ್ ಒಂದು 10 ಗಂಟೆ ಆದಮೇಲೆ, ಒಂದು ದಿವಸ ಸ್ವಲ್ಪ ಎಚ್ಚರ ಇರಿ. 10 ಗಂಟೆ ಆದಮೇಲೆ, 11 ಗಂಟೆ ಆದಮೇಲೆ ಟ್ರೈ ಮಾಡಿ. ಸರ್ವರ್ ಸ್ವಲ್ಪ ಲೋಡ್ ಕಡಿಮೆ ಇರ್ತದೆ, ಅಂದರೆ ಸ್ವಲ್ಪ ಕಡಿಮೆ ಸ್ಟೂಡೆಂಟ್ಸು ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದ್ರಾಗಿಂದ ಏನಂತ ನಿಮಗೆ ಬಂದುಬಿಡುತ್ತೆ. ವೆರಿಫಿಕೇಷನ್ ಸ್ಲಿಪ್ ಲಾಗಿನ್ ಕ್ಲೋಸ್ ಅಂತ ಬರ್ತಾ ಇದೆ ಅಂತ ಹೇಳಿದಿರಲ್ಲ, ಅದಕ್ಕೆ ಏನು ಹೇಳಿದ್ದಾರೆ ಅಂತಂದರೆ, ನೀವು ನಿಮ್ಮ ರ್ಯಾಂಕ್ ಒಂದು ಬಂದಿರಲ್ಲ, ನೀವು ನಿಮ್ಮ ಮಾರ್ಕ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಆ ಸ್ಟೂಡೆಂಟ್ಸ್ಗೆ ವೆರಿಫಿಕೇಷನ್ ಲಾಗಿನ್ ಕ್ಲೋಸ್ ಅಂತ ಬರ್ತದೆ. ಬೇರೆ ಸ್ಟೂಡೆಂಟ್ಸ್ಗೆ ಏನಾದರೂ ಬರ್ತಾ ಇದೆ ಅಂತಂದರೆ ನೀವು ಏನು ಮಾಡಬೇಕಂದ್ರೆ ಇಮಿಡಿಯೇಟಾಗಿ
ಇಲ್ಲಿ ಕೆ ಎದು ಇಮೇಲ್ ಇದೆ, KA KA.NIC.in ಅಂತ. ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ನ ಕೊಟ್ಟಿರ್ತೀನಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ. ಜಾಯ್ನ್ ಆಗಿ, ಅಲ್ಲೂ ಕೂಡ ಶೇರ್ ಮಾಡಿರ್ತೀವಿ. ನೀವು ಮೇಲ್ ಹಾಕಿದರೆ ಮೇಲ್ಗೆ ಖಂಡಿತ 100% ರೆಸ್ಪಾನ್ಸ್ ಮಾಡಲ್ಲ. ಏನಕ್ಕಂದ್ರೆ ನೀವು ಒಬ್ಬರೇ ಸ್ಟೂಡೆಂಟ್ಸ್ ಅಲ್ಲ ರೆಸ್ಪಾನ್ಸ್ ಮಾಡೋದಕ್ಕೆ. 3 ಲ್ಯಾಕ್ ಮೋರ್ ದ್ಯಾನ್ 3 ಲ್ಯಾಕ್ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಅದಕ್ಕೋಸ್ಕರ ರೆಸ್ಪಾಂಡ್ ಮಾಡೋದಿಲ್ಲ. ಅವರು ಏನು ಮಾಡ್ತಾರೆ ಅಂದರೆ ನಿಮ್ಮ ಇಶ್ಯೂನ ತಿಳ್ಕೊಂಡ್ಬಿಟ್ಟು ಅದಕ್ಕೆ ರಿಸಾಲ್ಯೂಷನ್ ಮಾಡ್ತಾರೆ, ಇಲ್ಲ KA ಪ್ರಸನ್ನ ಸರ್ ವೀಡಿಯೋ ಮಾಡ್ತಾರೆ, ಇಲ್ಲ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ. ಇಮೇಲ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಇಮೇಲ್ ಹಾಕಲೇಬೇಕು. ಇಮೇಲ್ ಹಾಕೋದು ನಿಮಗೆ ಸ್ಟೂಡೆಂಟ್ಸ್ PUC ಅವರು ಓಕೆ ಟಾಪರ್ದು ಇರ್ತೀರಾ, ಬಟ್ ಇಮೇಲ್ ಹಾಕಿರೋದು ಗೊತ್ತಿರಲ್ಲ ಅಂತ ನಿಮ್ಮ ಅಣ್ಣ ಸಿಸ್ಟರ್ಸು ಯಾರ್ದಾದ್ರೂ ಹೆಲ್ಪ್ ತೊಗೊಂಡು ಇಮೇಲ್ ಹಾಕಿರಿ. OTP ಬರ್ತಾಯಿಲ್ಲ ಅಂದರೆ ಹೇಳಿದೆ. ಮತ್ತು ಏನಂತಂತಂದರೆ ನೀವು ಅಪ್ಲಿಕೇಶನ್ ಇವಾಗ SC/RD ನಂಬರು ಈ ರೀತಿ ಬರೋ ಸ್ಟೂಡೆಂಟ್ಸ್, ಓಕೆ SCA SCB SCC ಈ ರೀತಿ ಬರೋ ಸ್ಟೂಡೆಂಟ್ಸು ನೀವು ಎಲ್ಲಿಗೂ KAಗೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಏನಂತಂದ್ರೆ ನೀವು ಓಲ್ಡ್ RD ನಂಬರ್ ಹಾಕಿರ್ತೀರಾ. RD ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಲೈಫ್ ಲಾಂಗ್ ಅಂತ ಇರ್ತದಲ್ಲ ಅದು. ಅಂದರೆ ಇವಾಗ ರೀಸೆಂಟಾಗಿ ಏನಂತ ಬಂದಿದೆ, ಇಂಟರ್ನಲ್ ರಿಸರ್ವೇಷನ್ ಅಂತ ಬಂದಿದೆ. SC/AC SCA SCB SCC ಅಂದರೆ SC ಸ್ಟೂಡೆಂಟ್ಸಲ್ಲಿ 3 ಸಬ್ ಡಿವೈಡ್ ಆಗಿದೆ. ನೀವು ಹೊಸ ಕಾಸ್ಟ್ ಸರ್ಟಿಫಿಕೇಟ್ ಮಾಡ್ಕೊಂಡಿರಬೇಕು. ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು, ಮಾಡ್ಕೊಳ್ಳಿಲ್ಲ ಅಂತಂದ್ರು ಇವಾಗಾದರೂ ಅಪ್ಲೈ ಮಾಡಿ, ಮಂಡೇ ಅಪ್ಲೈ ಮಾಡಿ, ಯಾರಿಗಾದ್ರೂ ಅಮೌಂಟ್ ಕೊಡಿ, ಏನಾದರೂ ಮಾಡಿ ನೀವು ಅಪ್ಲೈ ಮಾಡಿ ಫಸ್ಟು, ಸರಿನಾ? ತಹಸೀಲ್ ಆಫೀಸಲ್ಲಿ ಮಾಡ್ಕೊಳ್ತಾರೆ ಅದನ್ನು, ನಿಮ್ಮ ತಾಲೂಕು ತಹಸೀಲ್ ಆಫೀಸಲ್ಲಿ ಅದನ್ನು ಮಾಡಿಬಿಟ್ಟು ನೀವೇನು ಮಾಡಬೇಕಂತಂದರೆ, ಇವಾಗ ತೋರಿಸ್ತೀನಿ ನೋಡಿ, ಕಾಸ್ಟ್ ಅಕ್ನಾಲೇಜ್ಮೆಂಟ್ ನಂಬರ್ ತೊಗೊಂಡು ಬಂದುಬಿಟ್ಟು KA ವೆಬ್ಸೈಟ್ ಓಪನ್ ಮಾಡಿ, ಸರಿನಾ? KA ಅಂತ ಕ್ಲಿಕ್ ಮಾಡಿ, ಹೋಮ್ ಅಂತ ಬರ್ತದೆ. ಹೋಮ್ ಅಂತ ಬಂದಮೇಲೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಸೆಟ್ ಆಗ್ತದೆ ಅದು ಸೆಟ್ ಮಾಡ್ಕೊಳ್ಳಿ. ಅಡ್ಮಿಷನ್ ಅನ್ನೋದು ಓಪನ್ ಮಾಡಿ, UGCET 2026 ಓಪನ್ ಮಾಡಿ, ಕ್ಯಾಂಡಿಡೇಟ್ ಲಿಂಕ್ನ ಓಪನ್ ಮಾಡಿ. ಕ್ಯಾಂಡಿಡೇಟ್ ಲಿಂಕ್ ಓಪನ್ ಮಾಡಿಬಿಟ್ಟು ಇದು ಎಡಿಟ್ ಲಿಂಕ್ ಇರ್ತದೆ, ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಆನ್ಲೈನ್ ಅಪ್ಲಿಕೇಶನ್ ಎಡಿಟ್ ಲಿಂಕ್ ಇಲ್ಲಿ ಬಂದುಬಿಟ್ಟು ಕ್ಲಿಕ್ ಮಾಡಬೇಕು. ನೀವು ಕ್ಲಿಕ್ ಮಾಡಿಬಿಟ್ಟು ಲಾಗಿನ್ ಎಲ್ಲ ಆಗಿಬಿಟ್ಟು ನಿಮ್ಮ ಅಪ್ಲಿಕೇಶನ್ ಎಡಿಟ್ ಮಾಡಿ. ನೀವು ವೆರಿಫಿಕೇಷನ್ ಸ್ಲಿಪ್ಪು ಯಾರು ಸತ್ತರೂ ಎಡಿಟ್ ಮಾಡೋಕ್ಕಾಗಲ್ಲ ಅದು, ಸರಿನಾ? ಅದು ಆಟೋಮೆಟಿಕ್ ಜನ್ರೇಟ್ ಆಗಿರೋ ಸಿಸ್ಟಮು. ನೀವು ನಿಮ್ಮ ಅಪ್ಲಿಕೇಶನ್ ಎಡಿಟ್ ಮಾಡಿ, ನಿಮ್ಮ SCA SCB SCC ನಂಬರ್ ಹಾಕಿರಿ. ಅಲ್ಲಿ ಯಾರಾದರೂ 371J ನೀವು ಮುಂಚೆ ಅಪ್ಲೈ ಮಾಡಿಲ್ಲ, ಇವಾಗ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಇವಾಗ ನೀವು ಕೂಡ ಇದು ಮಾಡ್ಕೊಳ್ಬೋದು. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಮ ಇನ್ಕಮ್ ರಾಂಗ್ ಬಂದಿದೆ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಬಂದಿಲ್ಲ, ಎಂಟರ್ ಮಾಡಿ. ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ರಾಂಗ್ ನಂಬರ್ ಬಂದಿದೆ, ಅಪ್ಲಿಕೇಶನ್ ಎಡಿಟ್ ಮಾಡಿ. ನೀವು ಏನೆಲ್ಲ ಬರುತ್ತೆ ಅಪ್ಲಿಕೇಶನ್ ಎಡಿಟ್ ಮಾಡಿದ್ರೆ ಆಯಿತು. ಎಡಿಟ್ ಮಾಡಿ ತಕ್ಷಣವೇ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗ್ತೀರಾ. ಎಲ್ಲಿಂದ ಬರ್ತದೆ? ಅವ್ರು ರನ್ ಮಾಡಬೇಕಾಗ್ತದೆ ಬ್ಯಾಕ್ ಹ್ಯಾಂಡು. ಎಡಿಟ್ ಮಾಡಿ 2-3-4 ಡೇಸ್ ವೇಟ್ ಮಾಡಬೇಕಾಗ್ತದೆ, ಸರ್ನಾ? ಎಡಿಟ್ ಮಾಡಿಬಿಟ್ಟು 2-3 ಡೇಸ್ ವೇಟ್ ಮಾಡಿ ಆಮೇಲೆ ಇದು ಮಾಡ್ಕೊಳ್ಳಿ. ಇವಾಗ ಸ್ಟೂಡೆಂಟ್ಸು ಯಾರ ಹತ್ರ ಎಲ್ಲನೂ ಡಾಕ್ಯುಮೆಂಟ್ಸ್ ಇದೆ, ಅವ್ರು ಏನಾದರೂ ಎಡಿಟ್ ಮಾಡಬೇಕಂದ್ರೆ ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೊಳ್ಳಿ. ಮಂಡೇ ಅವ್ರಿಗೆ ನಿಮ್ಗೆ ಬರ್ತದೆ. ಇಲ್ಲ ನಿಮ್ಮ ಹತ್ರ ಕಾಸ್ಟ್ ನೀವು ಇನ್ನೂ ಅಪ್ಲೈ ಮಾಡಿಲ್ಲ, ಇನ್ನು ಡಾಕ್ಯುಮೆಂಟ್ಸ್ ರೆಡಿ ಇಲ್ಲ ಅಂತಂದರೆ ಮಂಡೇ ಬೇಗ ನೀವು ದುಡ್ಡು ಕೊಟ್ಬಿಟ್ಟು, ಏನಾರ ಬ್ರೋಕರ್ ಎಲ್ಲ ಇರ್ತಾರೆ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ರೆಡಿ ಮಾಡ್ಕೊಂಡ್ಬಿಟ್ಟು ಮಂಡೇ ನೈಟ್ ಒಳಗಡೆ ಹಾಕಿ. ಡೇ ಟೈಮಲ್ಲಿ ಸರ್ವರ್ ಇಶ್ಯೂ ಇರ್ತದೆ, ಡೇ ಟೈಮಲ್ಲಿ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಅಪ್ಲಿಕೇಶನ್, ಸರಿನಾ? ಈ ರೀತಿ ಬಂದಿರ್ತದೆ. ಕ್ಯಾಂಡಿಡೇಟ್ ಈಸ್ ನಾಟ್ 7 years ಸ್ಟಡಿಡ್, ನಾಟ್ ವೆರಿಫೈಡ್ ಐದರ್ ಥ್ರೂ SATs ಆರ್ ನಾಟ್ ವೆರಿಫೈಡ್ ಎಟ್ ಕಾಲೇಜ್, ವೆರಿಫೈ ದಿ ಕ್ಯಾಂಡಿಡೇಟ್ಸ್ ಇನ್ KA ಬುಕಿಂಗ್ ಸ್ಲಾಟ್ ಅಂತ ಹೇಳ್ತಾರೆ. ಏನಂತಂದರೆ ನೀವು ಏನಾದರೂ ಸ್ಟೂಡೆಂಟ್ಸು 7 years ನೀವು ಕರ್ನಾಟಕದಲ್ಲಿ ಕಲ್ತಿದ್ದೀರಾ ಅಂತ ವೆರಿಫೈ ಆಗಿಲ್ಲ ಅಂದರೆ ಈ ರೀತಿ ಬರ್ತದೆ. ನೀವು ಕಲ್ತಿದ್ದೀರಾ, ನಿಮ್ಮ ಅಪ್ಲಿಕೇಶನಲ್ಲಿ ವೆರಿಫೈ ಅಂತ ಬರ್ತದೆ, ಅದು ಈ ರೀತಿ ಬರ್ತದೆ ಅಂದರೆ ಆ ರೀತಿ ಸ್ಟೂಡೆಂಟ್ಸು ವೇಟ್ ಮಾಡಬೇಕಾಗ್ತದೆ. ಇವತ್ತು ನೈಟು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳಕ್ಕೆ ನೋಡಿ. ಬಂತು ಚೆನ್ನಾಗಾಯಿತು, ಬರಲಿಲ್ಲ ಅಂದರೆ ನೀವು ಸ್ಟೂಡೆಂಟ್ಸು ನೀವು ಎಲ್ಲೂ ಏನೂ ಮಾಡೋಕ್ಕಾಗಲ್ಲ, KAಗೆ ಬರಬೇಕಾಗ್ತದೆ. KA ಮಲ್ಲೇಶ್ವರಂಗೆ ಹೋಗ್ಬಿಟ್ಟು ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್, ಖಾಲಿ ಹೋಗೋಕ್ಕೆ ಹೋಗಬೇಡಿ, ಆಧಾರ್ ಕಾರ್ಡ್ ಒಂದು ತೊಗೊಂಡು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು ಹೋದರೆ ನಿಮ್ಗೆ ಅಲೌ ಮಾಡ್ತಾರೆ, ಅಲ್ಲಿ ಎಡಿಟ್ ಮಾಡ್ಕೊಳ್ಬೋದು. ಇಲ್ಲ ನಾನು ವೆರಿಫೈ ಮಾಡಿದ್ದೀನಿ ಸರ್, ಅಪ್ಲಿಕೇಶನಲ್ಲಿ ಬಂದಿದೆ ಅಂತಂದರೆ ಅಪ್ಡೇಟ್ ಆಗುತ್ತೆ, ವೇಟ್ ಮಾಡಿ. ದೂರವಾಣಿ ಸಂಖ್ಯೆ ಅಂತ ಕೇಳ್ತಿದ್ರಿ, ಈಗ 080 ಹೊಡೀರಿ, ಆಮೇಲೆ 23460460 ಹೊಡೀರಿ. ಹೊಡೆದ್ಮೇಲೆ ಕಾಲ್ ಕನೆಕ್ಟ್ ಆಗೋಲ್ಲ. ಏನಕ್ಕಂತಂದರೆ ನಾನು ಒಬ್ಬನೇ ಕಾಲ್ ಮಾಡ್ತಾ ಇರಲ್ಲ KAಗೆ, ನೀವು ಒಬ್ಬರೇ ಮಾಡ್ತಾ ಇರಲ್ಲ, ಮೋರ್ ದೆನ್ ಮೆನಿ ಸ್ಟೂಡೆಂಟ್ಸ್ ಓಕೆ ಮಾಡ್ತಾ ಇರ್ತಾರೆ. ಸೊ ವೇಟ್ ಮಾಡಿ. ನಾನು ಲಿಟ್ರಲಿ ನಿಮಗೋಸ್ಕರ 1 hour ವೇಟ್ ಮಾಡಿದ್ದೀನಿ KAಗೆ ಕಾಲ್ ಮಾಡ್ತಾ, ಓಕೆ? ಅದು ಕ್ಯೂ ನಂಬರ್ 19 ಇರ್ತದೆ 18 ಇರ್ತದೆ ಅಂದ್ಬಿಟ್ಟು ಕಟ್ ಆಗ್ತಾ ಇತ್ತು. 1 hour ವೇಟ್ ಮಾಡಿದ್ದೀನಿ ನಿಮ್ಗೆ ಸಪೋರ್ಟ್ ಮಾಡೋಣ ಅಂತ. ಏನಕ್ಕಂದರೆ ಇದೇ ಲಾಸ್ಟು ವೆರಿಫಿಕೇಷನ್ ಸ್ಲಿಪ್ಪು. ಅದಾದಮೇಲೆ ನಿಮ್ಗೆ ಆಪ್ಷನ್ ಎಂಟ್ರಿಗೆ ಅಲವೇ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಹೆಲ್ಪ್ ಮಾಡೋಣ ಅಂತ ಈ ರೀತಿ ನಾನೆಲ್ಲ ಇದು ಮಾಡ್ತೆ ಸ್ಟೂಡೆಂಟ್ಸ್, ಓಕೆ? ಇನ್ನೂ ಏನೇನು ಕ್ವಶನ್ಸ್ ಅಂದರೆ ಕನ್ನಡ ಮೀಡಿಯಮು, ರೂರಲ್ಲು, 7 years ಸ್ಕೂಲ್ ನಾಟ್ ವೆರಿಫೈಡ್, ನೀವು KAಗೆ ಹೋಗಬೇಕಾಗ್ತದೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತೊಗೊಂಡ್ಬಿಟ್ಟು. ಬ್ರೋ ಮೈ ವೆರಿಫಿಕೇಷನ್ ಸ್ಲಿಪ್ ನಾಟ್ ಡೂಯಿಂಗ್, RD ನಂಬರ್ ಇದ್ರ ಬಗ್ಗೆ ಹೇಳಿದೆ ನಾನು ಯಾವ ರೀತಿ ನೀವು ಎಡಿಟ್ ಮಾಡಬೇಕಂತ. ರ್ಯಾಂಕ್ ಈಸ್ ನಾಟ್ ಗಿವನ್, ವೆರಿಫೈ ಅಂತ ಬರ್ತಾ ಇದೆ. ನೀವು ನಿಮ್ಮ ಮಾರ್ಕ್ಸ್ ಎಂಟ್ರಿ ಏನಾದರೂ ಇವಾಗ ರೀಸೆಂಟ್ ಮಾಡಿದರೆ ನೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇಫ್ ಐ ಫರ್ಗಾಟ್ ಮೈ ಪಾಸ್ವರ್ಡ್ ವಾಟ್ ಟು ಡೂ, ಪ್ಲೀಸ್ ಹೆಲ್ಪ್. ಇಫ್ ಯು ಫರ್ಗಾಟ್ ಯುವರ್ ಪಾಸ್ವರ್ಡ್ ಪ್ಲೀಸ್ ಹಿಯರ್
ಕ್ಲಿಕ್ ಆನ್ ದಿ ಫರ್ಗಟ್ ಪಾಸ್ವರ್ಡ್ ಲಿಂಕ್. ಓಕೆ, ದೆನ್ ಕಂಟಿನ್ಯೂ ದಿ ಪ್ರೋಸೆಸ್. ಸರಿನಾ ಸರ್? SNQ ಇಸ್ ನಾಟ್ ಮೆನ್ಷನ್ಡ್ ಇನ್ ದಿ ಸ್ಲಿಪ್. SNQ ಏನಾದರೂ ಬರಲಿಲ್ಲ, ನಿಮ್ದು ಏನಾದರೂ 8 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇದ್ದರೆ SNQ ಎಸ್ ಅಂತ ಬರ್ತದೆ. ಅದು ಯಾವಾಗ ಅಂತಂದರೆ ನೀವು ನೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ KAಗೆ ಕಾಲ್ ಮಾಡಿ. KAಗೆ ಕಾಲ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಕೇಳ್ತಾರೆ. ಅವ್ರೇನಾದರೂ ಅಪ್ಡೇಟ್ ಮಾಡಬೇಕಂದ್ರೂ ಕೂಡ ಅಪ್ಡೇಟ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಕ್ಯಾನ್ ಐ ಗೆಟ್ KA ಕಾಂಟ್ಯಾಕ್ಟ್ ನಂಬರ್? KA ಕಾಂಟ್ಯಾಕ್ಟ್ ನಂಬರ್ ಮತ್ತೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ರೀ ರೌಂಡ್ ಯಾವಾಗ ಬಿಗಿನ್ ಆಗ್ತದೆ, ಪ್ರೀ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತಂದರೆ, ಪ್ರೀ ರೌಂಡ್ ಬಂದುಬಿಟ್ಟು ಇನ್ನೂ 1 ವಾರ 2 ವಾರ ಬೇಕು. ಸರಿನಾ? ಏನಕ್ಕಂತಂದರೆ ವೆರಿಫಿಕೇಷನ್ ಸ್ಲಿಪ್ಪು, ರ್ಯಾಂಕು, ಅದು ಇದು ತೊಂದರೆ ಇದೆ. ಅದೆಲ್ಲನೂ ರಿಸಾಲ್ವ್ ಆದಮೇಲೆ ಪ್ರೀ ರೌಂಡ್ ಸ್ಟಾರ್ಟ್ ಆಗ್ತದೆ. ಏನಕ್ಕಂದರೆ KA ಪ್ರಸನ್ನ ಸರ್ ಡೆಡಿಕೇಟೆಡ್ ಟು ಸ್ಟೂಡೆಂಟ್ಸ್. ಓಕೆ, ಅವ್ರು ಫುಲ್ ಹೆಲ್ಪ್ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ರಿಸಾಲ್ವ್ ಆದರೆ ನಾವು ಸ್ಟಾರ್ಟ್ ಮಾಡೋದು. PUC ಮ್ಯಾಥ್ಸ್, ಮ್ಯಾಥಮೆಟಿಕ್ಸು, ಕೆಮಿಸ್ಟ್ರಿ ರಾಂಗ್ ಅಂತ ಬಂದಿದೆ. ನೀವು ಖಂಡಿತ ಇಮೇಲ್ ಹಾಕಬೇಕು ನೀವು. ಓಕೆ, ಇಮೇಲ್ ಹಾಕಿ ಇಲ್ಲ ಕಾಲ್ ಮಾಡಿ. ಕಾಲ್ ಮಾಡಿದ್ರು ನಿಮ್ಗೆ ಇಮೇಲ್ ಹಾಕಿ ಅಂತಾರೆ. ಇಮೇಲ್ ಹಾಕಿ. ಸ್ಟೂಡೆಂಟ್ಸ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ಇಷ್ಟೇ, ನೀವು ಏನಾದರೂ ಒಂದು ನಿಮ್ಮ ಫ್ರೆಂಡಿಗೆ ಇಶ್ಯೂ ಬಂದಿದೆ ಅಂತಂದರೆ ನೀವು 8 to 9 ಮೆಂಬರ್ಸ್ 10 ಮೆಂಬರ್ಸ್ ಕೂತ್ಕೊಂಡ್ಬಿಟ್ಟು ಇಮೇಲ್ ಹಾಕಿ. ಆ ಸ್ಟೂಡೆಂಟ್ಸ್ದ ಇಮೇಲ್ ನೀವು ಹಾಕಬೇಕು. ಸರ್ ನಂದು ಅಪ್ಲಿಕೇಶನ್ ನಂಬರ್ ಇದೆ, ಇದು ರಾಂಗ್ ಬಂದಿದೆ ಅಂತ. ಇಮೇಲ್ ಕೌಂಟ್ ಜಾಸ್ತಿ ಆಗ್ತದೆ. ಅವ್ರು ಇಮೇಲ್ ಯಾರ್ದು ಓಪನ್ ಮಾಡೋದಿಲ್ಲ. ಇಮೇಲ್ ಎಷ್ಟು ಬಂದಿದೆ ಅಂತ ನೋಡ್ತಾರೆ, ಸಬ್ಜೆಕ್ಟ್ ನೋಡ್ಕೊತಾರೆ. ಅದು ನೋಡಿಬಿಟ್ಟು ಅದ್ರ ಮೇಲೆ ರೆಸಲ್ಯೂಷನ್ ವರ್ಕ್ ಮಾಡ್ತಾರೆ. ಸರಿನಾ? ಇಮೇಲ್ ಸಮರಿ ಬರ್ತದೆ. ಸೊ ಇದು ಬಂದುಬಿಟ್ಟು ಎಲ್ಲ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ದು ನಾನು ಹೇಳಿದೆ. ಸರಿನಾ? ಇದರಲ್ಲಿ ಏನೆಲ್ಲ ನಿಮ್ಮ ರ್ಯಾಂಕ್ ಏನಾದರೂ ಮತ್ತೆ ಇದಾಗಿದ್ರು ಇದಲ್ಲ ಅಂತಂದರೆ ನೀವು ಕಮೆಂಟ್ ಹಾಕಿರಿ. ನಾನು ನಿಮಗೆ ಕ್ಲಿಯರಾಗಿ ಹೇಳಿರ್ತೀನಿ. ಇದಿಷ್ಟೇ ಬಂದು ರಿಸಾಲ್ಯೂಷನ್ ಏನೆಲ್ಲ ಮಾಡ್ಕೊಳ್ಬೇಕು ಅನ್ನೋದು. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಏನಾದರೂ ನನ್ನ ಕನ್ನಡ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ ಹೇಳಿ, ಸರ್ ಕನ್ನಡ ಗೊತ್ತಾಗ್ತಿಲ್ಲ ಅಂತ. ನಾವು ಬೇರೆ ಸ್ಟಾಫ್ ಇದ್ದಾರೆ, ಮೇಡಮು ಇಲ್ಲ ಬೇರೆ ಬೇರೆ ಸರ್ ಇದ್ದಾರೆ, ಅವರಿಂದ ವೀಡಿಯೋ ಮಾಡಿಸ್ತೀವಿ. ಬಟ್ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಆಪ್ಷನ್ ಇಂಟ್ರಿಂದ ಆಚೆ ಇರೋಕ್ಕೆ ಹೋಗಬೇಡಿ. 2 ವರ್ಷ ಕಲ್ತಿದ್ದು ಸುಮ್ಮನೆ 2 ತಾಸು ವೇಟ್ ಮಾಡಿಬಿಟ್ಟು ನೀವೇನಾದರೂ ಅಪ್ಡೇಟ್ ಮಾಡಿದ್ರೆ ಅಪ್ಡೇಟ್ ಆಗ್ತದೆ. 2 ಅವರಲ್ಲಿ ನೀವು 2 ವರ್ಷನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತೆ ಮುಂದೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸರಿನಾ? ಇವಾಗ ಒಂದು 5:30 ಒಂದು ವೀಡಿಯೋ ಬರ್ತದೆ, ಅದನ್ನು ನೋಡ್ಕೊಳ್ಳಿ. ನಾನು ಹೋದ ವರ್ಷದ ವೀಡಿಯೋ ಹಾಕ್ತೀನಿ, ಆಚೆ ವರ್ಷದ ವೀಡಿಯೋ ಹಾಕ್ತೀನಿ. ಯಾವ್ದಾರ ವೀಡಿಯೋ ಆಗಲಿ ನಿಮಗೆ ನಾಲೆಜ್ಫುಲ್ ವೀಡಿಯೋ ಹಾಕ್ತೀನಿ ಅಷ್ಟೇ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ಲಿ ನಿಮಗೆ ನಾಲೆಜ್ ಬರೋ ವೀಡಿಯೋ ಅಷ್ಟೇ ಹಾಕ್ತಿರ್ತೀನಿ. ಸೊ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಯಾವುದೇ ರೀತಿಯ ತಪ್ಪು ಮಾಹಿತಿ ಕೊಡೋದಿಲ್ಲ. ಏನಕ್ಕಂತಂದರೆ ನಾನು ಸ್ಟೂಡೆಂಟ್ ಇದ್ದೆ, ಅವಾಗ ನಂಗೆ ಯಾರೂ ಹೆಲ್ಪ್ ಮಾಡಿರಲಿಲ್ಲ. ಅವಾಗಿನ ನಂಗೆ ಸಿಚುವೇಶನ್ ಗೊತ್ತಿದೆ. ಹೋದ ವರ್ಷ ನಮ್ಮ ತಮ್ಮನೂ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಕೊಂಡ್ಬಿಟ್ಟು ಇವಾಗ ಒಂದು ಒಳ್ಳೆ ಕಾಲೇಜಲ್ಲಿದ್ದಾರೆ. ಸರಿನಾ? ನಮ್ಮ ನೆಫ್ಯೂ ನೈಸಸ್ ಎಲ್ಲ ಇದ್ದಾರೆ. ಸೊ ಅದಕ್ಕೋಸ್ಕರ ಅವರೆಲ್ಲ ಏನೇನು ಕಷ್ಟಪಟ್ಟಿದ್ದಾರೆ ಅದನ್ನು ನೀವು ಕಷ್ಟಪಡಬಾರ್ದು ಸ್ಟೂಡೆಂಟ್ಸ್. ನನ್ನಿಂದ ನಿಮಗೇನು ದುಡ್ಡು ಕೊಟ್ಟು ಹೆಲ್ಪ್ ಮಾಡೋಕ್ಕಾಗಲ್ಲ. ನನಗೆ ಈ ರೀತಿ ಒಂದೇ ನನಗೆ ಹೆಲ್ಪ್ ಮಾಡೋಕ್ಕೆ ವೇ ಇರೋದು. ಹೆಲ್ಪ್ ಮಾಡ್ತಾಯಿದ್ದೀನಿ. ಹೆಲ್ಪ್ ತೊಗೊಳ್ಳಿ. ಮತ್ತೆ ಸಿಗೋಣ. ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿಯಪ್ಪ. ಕಾಲ್ ನಾನು ಪಿಕ್ ಮಾಡೋದಲ್ಲ, ಕಾಲ್ ಸೆಂಟ್ರವ್ರು ಪಿಕ್ ಮಾಡ್ತಾರೆ. ನಮ್ಮ ಕಾಲೇಜ್ ಅಣ್ಣ ಅವ್ರು ಏನಂತಂದರೆ ಅವ್ರು ನಿಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ, ಮತ್ತು ಸ್ಯಾಡ್ ಆಗ್ತೀರಾ. ಸರ್ ನಾ ವಾಟ್ಸಪ್ ಮೆಸೇಜ್ ಹಾಕ್ಬಿಡಿ, ಕಮೆಂಟ್ ಹಾಕಿ. ನನ್ನ ಹತ್ರ ಲಾಗಿನ್ ಇರ್ತದೆ. ನನ್ನ ಐಪ್ಯಾಡಲ್ಲಿ, ನನ್ನ ಫೋನಲ್ಲಿ, ನನ್ನ ಲ್ಯಾಪ್ಟಾಪಲ್ಲಿ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಲಾಗಿನ್ ಇದೆ. ಸೊ ನಾನೆಲ್ಲನೂ ನಿಮ್ಮದು ರೆಸ್ಪಾಂಡ್ ಮಾಡ್ತಾ ಇರ್ತೀನಿ. ನಾನು ರೆಸ್ಪಾಂಡ್ ಮಾಡ್ತೀನಿ, ಮೇಡಮ್ ರೆಸ್ಪಾಂಡ್ ಮಾಡ್ತಾರೆ, ಮತ್ತು ಬೇರೆ ಬೇರೆ ಟೀಮ್ ಅವರು ಕೂಡ ರೆಸ್ಪಾಂಡ್ ಮಾಡ್ತಾರೆ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.